ನಮಸ್ಕಾರ ವಿದ್ಯಾರ್ಥಿಗಳೇ, BSFನಲ್ಲಿ 1121 ಹೆಡ್ ಕಾನ್ಸ್ಟೇಬಲ್ ನೇಮಕ ಆಗಿದೆ. ಸೊ ಇದಕ್ಕೆ ಯಾವ ರೀತಿ ಅರ್ಜಿ ಹಾಕಬೇಕು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಅದ್ರ ಜೊತೆಗೆಲ್ಲ ಪ್ರತಿಯೊಂದು ತಿಳ್ಕೊಂಬರೋಣ. ಬಂದುಬಿಡಿ. ಈಗ ನೋಡಿ, ಗಡಿ ಭದ್ರತೆ ಹೆಡ್ ಕಾನ್ಸ್ಟೇಬಲಲ್ಲಿ ನೋಡ್ತಾ ಇರ್ಬೋದು. ಸೊ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ರೇಡಿಯೋ ಆಪರೇಟರ್, ರೇಡಿಯೋ ಮೆಕ್ಯಾನಿಕ್ ಹುದ್ದೆಗಳು ಆಗಿದೆ. ಹಾಗೆ ನೋಡೋದಾದರೆ BSFಲ್ಲಿ ಆಮೇಲೆ ತಾತ್ಕಾಲಿಕವಾಗಿ ಆರಂಭವಾಗಿದೆ, ಭರ್ತಿ ಮಾಡಿಕೊಂಡರು, ನಂತರ ಕಾಯಂ ಸೇವಾ ಹುದ್ದೆಗಳಿಗಾಗಿ ಕರೆದಿದ್ದಾರೆ. ದಾಸ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ದೇಶದ ಯಾವುದೇ ದೇಶ ಬಿಟ್ಟು ಇರಲಿ, ವಿದೇಶದಲ್ಲೂ ಕರ್ತವ್ಯಕ್ಕೆ ನಿಯೋಜಿಸಬಹುದು ಅಂತ ಇದೆ. ಆನ್ಲೈನ್ ಅರ್ಜಿ ಯಾವಾಗ ಪ್ರಾರಂಭ ಅಂದರೆ ಆಗಸ್ಟ್ 24ರಿಂದ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ 23 ತನಕ ಅರ್ಜಿ ಕೊನೆಯ ದಿನಾಂಕವಾಗಿದೆ. ಅಂದರೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23 ತನಕ ಅರ್ಜಿ ನೀವು ಹಾಕ್ಬೋದು. ವೇತನ ಶ್ರೇಣಿ ನೋಡೋದಾದರೆ 7ನೇ ವೇತನ. ಹಾಗೆ ವೇತನ ಹಂತಗಳಾಗಿದ್ದು 25,500ರಿಂದ ಹಿಡಿದು 81,100 ರೂಪಾಯಿಗಳವರೆಗೂ ನಿಮಗೆ ವೇತನ ಕೊಡ್ತಾರೆ. ಹಾಗೆ ವೇತನ ಶ್ರೇಣಿ ಇರಲಿದೆ. ಇದಲ್ಲದೆ ವಿಶೇಷ ಪಿಂಚಣಿ ಸೌಲಭ್ಯ ಕೂಡ ಇರಲಾಗುತ್ತೆ. ಇನ್ನು ಮುಂದೆ ನಾವು ಇದಕ್ಕೆ ಯಾವುದು ಎಲಿಜಿಬಿಲಿಟಿ ನೋಡೋದಾದರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ PUC ಅಥವಾ 12ನೇ ತರಗತಿ ಪಾಸಾಗಿರಬೇಕು ಅಂತ ಇದೆ. ದ್ವಿತೀಯ PUC ಆಗಿರಬೇಕು. ಹಾಗೂ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಗಣಿತ ವಿಷಯದಲ್ಲಿ ಕನಿಷ್ಠ ಶೇಕಡಾ 50 ಅಂಕಗಳನ್ನು ಪಡೆದಿರಬೇಕು. ಅಥವಾ ರೇಡಿಯೋ, ಟೆಲಿವಿಷನ್, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಆಪರೇಟ್, ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್, ITI ಕೂಡ ಮಾಡಿರ್ಬೋದು. PUC ಅವರು ITI ಕೂಡ ಕಂಪ್ಲೀಟ್ ಆಗಿದ್ರೆ ಅಪ್ಲೈ ಮಾಡ್ಬೋದು. PUC ಆದರೂ ಮುಗಿಸಿರಬೇಕು, ಇಲ್ಲ ITI ಆದರೂ ಆಗಿರಬೇಕು. 10+ ITI ಆದರೂ ಬರುತ್ತೆ. ಅರ್ಜಿ ಶುಲ್ಕ ಬಂದು 100 ರೂಪಾಯಿ. ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಆಗಸ್ಟ್ 24, ಕೊನೆ ದಿನಾಂಕ ಸೆಪ್ಟೆಂಬರ್ 23. www.bsf.gov.in ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಇಲ್ಲ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟ್ರಲ್ಲಿ ಹೋಗಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ವಯೋಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ 25 ವರ್ಷಗಳಿಗೆ ಇರಬೇಕು. OBC ವರ್ಗದವರಿಗೆ 3 ವರ್ಷ, ಪರಿಶಿಷ್ಟರಿಗೆ 5 ವರ್ಷ ವಯೋ ಸಡಿಲಿಕೆ ಇರಲಾಗುತ್ತೆ ಅಂತ ಇದರಲ್ಲಿ ನೋಟಿಫಿಕೇಶನಲ್ಲಿ ಬಿಟ್ಟಿದ್ದಾರೆ. ಸಬ್ಜೆಕ್ಟ್ ಯಾವ ಕೇಳ್ತಾರೆ ಅಂತ ಅಂದರೆ ಕಂಪ್ಯೂಟರ್ ಆಧಾರಿತ ಪ್ರಶ್ನೆ ಆಗಿದೆ ಇದು. ಹಾಗೆ ರಾಜ್ಯ ಶಿಕ್ಷಣ ಮಂಡಳಿ ಅಂದರೆ 12ನೇ ತರಗತಿ ಪಠ್ಯಕ್ರಮದ 80 ಪ್ರಶ್ನೆಗಳಿರ್ತವೆ. 20 ಪ್ರಶ್ನೆಗಳು ಇಂಗ್ಲೀಷ್ ಭಾಷೆ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುತ್ತವೆ. 100 ಪ್ರಶ್ನೆಗಳಿಗೆ 200 ಅಂಕಗಳಿದ್ದು, ತಪ್ಪು ಉತ್ತರಕ್ಕೆ ಅಂದರೆ 4 ತಪ್ಪು ಉತ್ತರ ಹಾಕಿದರೆ 1 ಸರಿಯಾದ ಉತ್ತರನೂ ಹೋಗುತ್ತೆ. ಇದು ಈ ರೀತಿಯಾಗಿದೆ. ಟೋಟಲ್ ಆಗಿ 100 ಪ್ರಶ್ನೆ ಇರುತ್ತೆ, 200 ಅಂಕ. 1 ಪ್ರಶ್ನೆ 2 ಅಂಕಕ್ಕೆ ಆಗಿರುತ್ತೆ. ಈ ಥರ ಇರುತ್ತೆ ಇದು ಸಿಲೆಬಸ್. ಇನ್ನು ಯಾವ್ಯಾವ ಪೋಸ್ಟ್ ಖಾಲಿ ಇದೆ ಅಂತ ನೋಡೋದಾದರೆ, ಹುದ್ದೆಗಳ ವಿವರ ಕಡೆ ಬರೋಣ. HC ರೇಡಿಯೋ ಆಪರೇಟರ್ 910, HC ರೇಡಿಯೋ ಮೆಕ್ಯಾನಿಕ್ 211. ಈ ಪೈಕಿ 280 ಹುದ್ದೆಗಳನ್ನು ಇಲಾಖೆ ಪರೀಕ್ಷೆ ಮೂಲಕ ಭರ್ತಿ ಮಾಡಿಕೊಳ್ಳಲು ಮೀಸಲಿಡಲಾಗಿದೆ. ಇನ್ನುಳಿದವರಿಗೆ ನೇರ ನೇಮಕಾತಿ ಅನ್ವಯವಾಗಲಿದೆ ಅಂತ ಈ ರೀತಿ ಹೇಳಿದ್ದಾರೆ. ಇನ್ನು ಯಾವ ರೀತಿ ಹಂತದಲ್ಲಿ ಪರೀಕ್ಷೆ ಆದಾದ ಮೇಲೆ ಫಿಸಿಕಲ್ ನೋಡೋಣ ಸರಿಯಾಗಿ. ಇನ್ನು ದೈಹಿಕ ಪರೀಕ್ಷೆ ಕಡೆ ಬರೋಣ. ಪುರುಷರಿಗೆ 168 ಸೆಂಟಿಮೀಟರ್ ಹೈಟ್ ಇರಲೇಬೇಕು. ಹಾಗೂ ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರಲೇಬೇಕು, ಎತ್ತರವಿರಬೇಕು. ಎತ್ತರಕ್ಕೆ ಅನುಗುಣವಾದ ತೂಕ ಹೊಂದಿರಬೇಕು. ಪುರುಷರು 6.5 ನಿಮಿಷದಲ್ಲಿ 1.6 ಕಿಲೋಮೀಟರ್ ಓಟ ಆಗಬೇಕು. ಅಂದರೆ 1600 ಮೀಟರ್ ಎಷ್ಟು ನಿಮಿಷ ಅಂತಂದರೆ 6.5 ನಿಮಿಷದಲ್ಲಿ ಓಡಬೇಕು. 11 ಅಡಿಗಳ ಉದ್ದ ಜಿಗಿತ ಇರುತ್ತೆ. 3.5 ಅಡಿಗಳ ಎತ್ತರ ಜಿಗಿತವನ್ನು 3 ಪ್ರಯತ್ನಗಳಲ್ಲಿ ಮಾಡಲೇಬೇಕಂತ ಹೇಳ್ತಾರೆ. 4 ನಿಮಿಷದಲ್ಲಿ 800 ಮೀಟರ್ ಓಟ ಇರುತ್ತೆ. 3 ಪ್ರಯತ್ನಗಳಲ್ಲಿ 9 ಅಡಿ ಉದ್ದ ಜಿಗಿತ, 3 ಅಡಿಗಳ ಎತ್ತರ ಜಿಗಿತ ಪೂರ್ಣಗೊಳಿಸಬೇಕು. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಮೊದಲ ಹಂತದಲ್ಲಿ ದೈಹಿಕ ಸಾಮರ್ಥ್ಯ ಇರುತ್ತೆ. ಹಾಗೆ ದೈಹಿಕ ಸಹಿಷ್ಣುತೆ ಪರೀಕ್ಷೆ ನಡೆಸಲಾಗುತ್ತದೆ. ಪರೀಕ್ಷೆಗೆ 3 ದಿನ ಮುಂಚೆ ನಿಮಗೆ ಅಡ್ಮಿಟ್ ಕಾರ್ಡ್ ಕೂಡ ಬಿಡ್ತಾರೆ. ಅದಾದ ನಂತರ 2 ಹಂತದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲಾಗುತ್ತೆ. ಮೊದಲ ಹಂತದಲ್ಲಿ ಅರ್ಹತೆ ಪಡೆದವರನ್ನು ಇದಕ್ಕೆ ಪರಿಗಣಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ನಡೆಯುತ್ತೆ, ಕನ್ನಡ ಇರೋದಿಲ್ಲ. ಆಮೇಲೆ 3ನೇ ಹಂತವನ್ನು ನೋಡೋದಾದರೆ ದಾಖಲೆ ಪರಿಶೀಲನೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಹಾಗೆ ನೀವು ಎದರ ಮೇಲೆ ಪೋಸ್ಟ್ ಹಾಕಿದ್ದೀರಾ ಅದರ ಮೇಲೆ ಈ ರೀತಿ ಒಂದು ನಿಮಗೆ ನಡೆಯುತ್ತೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದೆ. ಒಂದು BSFನ ಹೊಸ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ಕೂಡ ಮಾಡಿದ್ದೀನಿ ಅಂತ ಹೇಳ್ಬೋದು. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಹೇಳಿ. ಎಲ್ಲದಕ್ಕೂ ರಿಪ್ಲೈ ಮಾಡೋಣ. ಇದೊಂದು ಅರ್ಜಿ ಬಂದು ಮೇನ್ ನಿಮಗೆ ಇದೇ ತಿಂಗಳು 24ರಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ 23ಕ್ಕೆ ಮುಗಿಯುತ್ತೆ. 1121 ಪೋಸ್ಟ್ ಇದೆ. ಸೆಕೆಂಡ್ PU ಆಗಿರಬೇಕು, ಇಲ್ಲ ITI ಆಗಿರಬೇಕು. ಇಷ್ಟಾದರೆ ಅಪ್ಲಿಕೇಶನ್ ನೀವು ಹಾಕ್ಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಯೋಧಾಸ್ ಕ್ಲಾಸಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ಡೈಲಿ ವೀಡಿಯೋಸ್ ಮಾಡಿ ಹಾಕ್ತೀನಿ. ಲೈವ್ ಕ್ಲಾಸ್ ಕೂಡ ಇರುತ್ತೆ. ಜೈ ಹಿಂದ್, ಧನ್ಯವಾದ.